ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಇತಿಹಾಸದಲ್ಲಿ ಬರೀ 2 ವಾರಗಳಲ್ಲಿ ಅಭಿಮಾನಿಗಳ ಸಾಮ್ರಾಜ್ಯವನ್ನು ಸೃಷ್ಟಿಸಿದ ಮೊದಲ ವ್ಯಕ್ತಿ ಅಂದರೆ ಅದು ರಕ್ಷಿತಾ ಶೆಟ್ಟಿ. ಹೌದು, ಬಿಗ್ ಬಾಸ್ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿ ಮೊದಮೊದಲು ಮೌನಿಯಾಗಿ ಬಿಗ್ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ನಂತರ ತನ್ನ ಮಾತಿನ ಮೂಲಕ ಸುದೀಪ್ ಸರ್ ಹಾಗೂ ಕರ್ನಾಟಕದ ಜನರ ಮನಸ್ಸಿಗೆ ಹತ್ತಿರವಾಗತೊಡಗಿದರು. ಇವರ ಅರ್ಧಂಬರ್ಧ ಕನ್ನಡ ಕೇಳುವುದೇ ಒಂದು ರೀತಿ ಚೆಂದ. ಇವರು ಯಾರ ಜೊತೆ ಕೋಪಗೊಂಡರೂ ಅದು ಜನರ ಮನಸ್ಸಿಗೆ ಮುಗ್ಧೆಯ ರೀತಿ ಭಾಸವಾಗುತ್ತಿತ್ತು. 17 ವಾರಗಳಲ್ಲಿ ಗಳಿಸುವ ಅಭಿಮಾನದ ಪಟ್ಟವನ್ನು ರಕ್ಷಿತಾ ಶೆಟ್ಟಿ ಅವರು ಕೇವಲ 2 ವಾರಗಳಲ್ಲಿ ಗಳಿಸಿದ್ದಾರೆ. ಇತ್ತೀಚೆಗೆ ರಕ್ಷಿತಾ ಅನ್ನೋ ಹೆಸರು ಕರ್ನಾಟಕದ ಜನತೆಯ ಮನೆ ಮಾತಾಗಿದೆ. ಕರಾವಳಿ ಜನರ ಈ ಒಂದು ಒಗ್ಗಟ್ಟನ್ನು ಮೆಚ್ಚಲೇಬೇಕು. ಅದೇನಂತ ಹೇಳಿದರೆ, ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಮೊದಲು ಎಲಿಮಿನೇಟ್ ಆದಾಗ ಎಲ್ಲ ಕರಾವಳಿ ಜನತೆ ಒಗ್ಗೂಡಿ ಪ್ರೀತಿ ಮತ್ತು ಬೆಂಬಲವನ್ನು ನೀಡಿದ್ದಾರೆ. ಆದ್ದರಿಂದ ಎಲ್ಲೆಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ವಿಷಯದ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ತದನಂತರ ರಕ್ಷಿತಾ ಎಂಟ್ರಿ ಕೊಟ್ಟಾಗಿಂದ ಇಲ್ಲಿಯವರೆಗೂ ಬಿಗ್ ಬಾಸ್ಗೆ ಒಂದೊಳ್ಳೆ TRP ಬರಲು ಒಂದು ಲೆಕ್ಕದಲ್ಲಿ ರಕ್ಷಿತಾ ಅವರು ಕಾರಣವಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಬೆಳೆದದ್ದು ಮುಂಬೈಯಲ್ಲಿ ಆದರೂ ಹುಟ್ಟಿದ್ದು ಕರ್ನಾಟಕದಲ್ಲಿ ಅಂತ. ನನ್ನ ರಕ್ತ ಯಾವತ್ತಿದ್ರೂ ಅದು ಕನ್ನಡದ್ದೇ ಅಂತ. ಇವಳ ಈ ಒಂದು ಮಾತು ಕೇಳಿ ಎಲ್ಲ ಕನ್ನಡಿಗರಿಗೆ ಹೆಮ್ಮೆಯಾಗಿದೆ. ಆಕೆಗೆ ಕನ್ನಡದ ಮೇಲಿರುವ ಗೌರವ ಮತ್ತು ಅಭಿಮಾನಕ್ಕೆ ನಮ್ಮ ಮೆಚ್ಚುಗೆ ಇರಲೇಬೇಕು. ಇತ್ತೀಚೆಗೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಯ ಬಗ್ಗೆ ಹೇಳಿದ ಆ ಒಂದು ಮಾತು ನಾನು ಅಂದುಕೊಂಡಂಗೆ ಇಲ್ಲ. ರಕ್ಷಿತಾ ಶೆಟ್ಟಿ ಒಳ್ಳೆಯ ಟ್ಯಾಲೆಂಟ್ ಇರುವ ಹುಡುಗಿ. ಅವಳಿಗೆ ಕನ್ನಡ ಸರಿಯಾಗಿ ಬರುತ್ತಿದ್ದರೆ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಸ್ಪರ್ಧಿಯಾಗುತ್ತಿದ್ದರು. ರಕ್ಷಿತಾ ಅನ್ನೋದು ಕೇವಲ ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಆಗಿ ಬದಲಾಗಿದೆ. ರಕ್ಷಿತಾ ಆಟಕ್ಕೂ ಸೈ, ಮಾತಿಗೂ ಸೈ ಎಂದು ತೋರಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಕರಾವಳಿಯ ಈ ಪ್ರತಿಭೆಯ ಬಗ್ಗೆ ನಿಮ್ಗೇನನಿಸ್ತದೆ ಕಮೆಂಟ್ ಮಾಡಿ.